ಎಲ್ಲ ಸ್ನೇಹಿತರಿಗೂ ಕ್ರ್ಯಾಕ್ SSC ಎಕ್ಸಾಮ್ SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮಗೆ SSC GD ಎಕ್ಸಾಮ್ ಪ್ರಿಪ್ರೇಷನ್ಗೆ ಬೇಕಾಗುವ PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ PDF ಲಭ್ಯವಿದೆ. ಪ್ರಿವಿಯಸ್ ಇಯರ್ ಕ್ವಶನ್ಸ್ 5,000 ಪ್ರಶ್ನೋತ್ತರಗಳ ಕ್ವಶನ್ ಬ್ಯಾಂಕ್, 500 ಪ್ರಶ್ನೋತ್ತರಗಳ ಕ್ವಶನ್ ಬ್ಯಾಂಕ್, 1,500 ಪ್ರಶ್ನೋತ್ತರಗಳ ಕ್ವಶನ್ ಬ್ಯಾಂಕ್, 1000 ಪ್ರಶ್ನೆಗಳ ಕ್ವಶನ್ ಬ್ಯಾಂಕ್, 500 ಪ್ರಶ್ನೆಗಳ ಕ್ವಶನ್ ಬ್ಯಾಂಕ್ ಮತ್ತು GKGS ಟಾಪಿಕ್ ವೈಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್, ಎನಾಲಿಸಿಸ್ ಎಕ್ಸಾಮ್, ಆಲ್ ಟೈಪ್ಸ್ PDF ಲಭ್ಯವಿದೆ. ವಿತ್ ಕರೆಂಟ್ ಅಫೇರ್ಸ್ PDF ಕೂಡ ಲಭ್ಯವಿದೆ. ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬಹುದು. ಬನ್ನಿ ಸಾಮಾನ್ಯ ವಿಜ್ಞಾನದ ಬಗ್ಗೆ ಕೆಲವು ಪ್ರಶ್ನೋತ್ತರಗಳನ್ನು ನೋಡೋಣ. ವಿಜ್ಞಾನ ವಿಭಾಗದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು? ಇದು ಸರಿಯಾದ ಉತ್ತರ ಜಲಜನಕ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 2, ಅತಿ ಹಗುರವಾದ ಲೋಹ ಯಾವುದು? ಇದು ಸರಿಯಾದ ಉತ್ತರ ಲಿಥಿಯಂ. ಪ್ರಶ್ನೆ 3, ಅತಿ ಭಾರವಾದ ಲೋಹ ಯಾವುದು? ಇದು ಸರಿಯಾದ ಉತ್ತರ ಆಸ್ಮಿಯಂ. ಪ್ರಶ್ನೆ 4, ಚಿನ್ನವನ್ನು ಶುದ್ಧೀಕರಿಸುವ ವಿಧಾನ ಯಾವುದು? ಇದು ಸರಿಯಾದ ಉತ್ತರ ಸೈನೈಡೇಷನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 5, ಅತಿ ಹಗುರವಾದ ಮೂಲ ವಸ್ತು ಯಾವುದು? ಇದು ಸರಿಯಾದ ಉತ್ತರ ಜಲಜನಕ. ಪ್ರಶ್ನೆ 6, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು? ಇದು ಸರಿಯಾದ ಉತ್ತರ ಸಾರಜನಕ. ಪ್ರಶ್ನೆ 7, ಪ್ರೋಟಾನ್ ಕಂಡುಹಿಡಿದವರು ಯಾರು? ಇದು ಸರಿಯಾದ ಉತ್ತರ ರುದರ್ಫೋರ್ಡ್. ಪ್ರಶ್ನೆ 8, ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು? ಇದು ಸರಿಯಾದ ಉತ್ತರ ಆಮ್ಲಜನಕ. ಪ್ರಶ್ನೆ 9, ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ಜೇಮ್ಸ್ ಚಾಡ್ವಿಕ್. ಪ್ರಶ್ನೆ 10, ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ಇದು ಸರಿಯಾದ ಉತ್ತರ JJ ಥಾಮ್ಸನ್. ಸ್ನೇಹಿತರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಕ್ಲಾಸಸ್ ನಡೆಯುತ್ತೆ. ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಮ್ಮ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ನಾವು ಹೆಚ್ಚಿನ ವಿಡಿಯೋಗಳನ್ನು ಬಗ್ಗೆ ಕ್ಲಾಸ್ ತಗೋತೀವಿ. ಪ್ರಶ್ನೆ 11, ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ ಡ್ಯಾಶ್? ಇದು ಸರಿಯಾದ ಉತ್ತರ ಪರಮಾಣು ಸಂಖ್ಯೆ. ಪ್ರಶ್ನೆ 12, ವಿಶ್ವದಲ್ಲಿ ಅತಿ ಹೆಚ್ಚು ದೊರೆಯುವ 2ನೇ ಮೂಲವಸ್ತು ಯಾವುದು? ಇದು ಸರಿಯಾದ ಉತ್ತರ ಹೀಲಿಯಂ. ಪ್ರಶ್ನೆ 13, ಮೂರ್ಖರ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಕಬ್ಬಿಣದ ಪೈರೇಟ್ಸ್. ಪ್ರಶ್ನೆ 14, ಫೌಂಟೇನ್ ಪೆನ್ನ ನೀಬ್ ತಯಾರಿಸಲು ಡ್ಯಾಶ್ ಬಳಸುತ್ತಾರೆ? ಆಸ್ಮಿಯಂ. ಪ್ರಶ್ನೆ 15, ಪ್ರಾಚೀನ ಕಾಲದ ಮಾನವ ಬಳಸಿದ ಮೊದಲ ಲೋಹ ಯಾವುದು? ಇದು ಸರಿಯಾದ ಉತ್ತರ ತಾಮ್ರ. ಪ್ರಶ್ನೆ 16, ಊದು ಕುಲುಮೆಯಿಂದ ಪಡೆದ ಕಬ್ಬಿಣ ಯಾವುದು? ಬಿಡು ಕಬ್ಬಿಣ. ಪ್ರಶ್ನೆ 17, ಚಾಲ್ಕೋಪೈಲೇಟ್ ಎಂಬುದು ಡ್ಯಾಶ್ದ ಅದಿರು? ಇದು ಸರಿಯಾದ ಉತ್ತರ ತಾಮ್ರ. ಪ್ರಶ್ನೆ 18, ಟೊಮೆಟೊದಲ್ಲಿರುವ ಆಮ್ಲ ಯಾವುದು? ಆಕ್ಸಾಲಿಕ್ ಆಮ್ಲ. ಪ್ರಶ್ನೆ 20, ಆಮ್ಲಗಳ ರಾಜ ಎಂದು ಯಾವ ಆಮ್ಲವನ್ನು ಕರೆಯುವರು? ಇದು ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಮ್ಲ. ಪ್ರಶ್ನೆ 21, ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರೇನು? ಇದು ಸರಿಯಾದ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ 22, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಂ ಎಂದು ಯಾವುದನ್ನು ಕರೆಯುವರು? ಇದು ಸರಿಯಾದ ಉತ್ತರ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ 23, ಅಡುಗೆ ಉಪ್ಪುವಿನ ರಾಸಾಯನಿಕ ಹೆಸರೇನು? ಇದು ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್. ಪ್ರಶ್ನೆ 24, ಗಡಸು ನೀರನ್ನು ಮೃದು ಮಾಡಲು ಡ್ಯಾಶ್ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್. ಪ್ರಶ್ನೆ 25, ಕೆಂಪು ಇರುವೆ ಕಚ್ಚಿದಾಗ ಉರಿಯಲು ಕಾರಣವೇನು? ಇದು ಸರಿಯಾದ ಉತ್ತರ ಫಾರ್ಮಿಕ್ ಆಮ್ಲ. ಪ್ರಶ್ನೆ 26, ಗೋಧಿಯಲ್ಲಿರುವ ಆಮ್ಲ ಯಾವುದು? ಇದು ಸರಿಯಾದ ಉತ್ತರ ಗ್ಲುಮಟಿಕ್ ಆಮ್ಲ. ಪ್ರಶ್ನೆ 27, ಪಾಲಕ್ ಸೊಪ್ಪಿನಲ್ಲಿರುವ ಆಮ್ಲ ಯಾವುದು? ಅದು ಸರಿಯಾದ ಉತ್ತರ ಪೋಲಿಕ್ ಆಮ್ಲ. ಪ್ರಶ್ನೆ 28, ಸಾರಜನಕ ಕಂಡುಹಿಡಿದವರು ಯಾರು? ಇದು ಸರಿಯಾದ ಉತ್ತರ ರುದರ್ಫೋರ್ಡ್. ಪ್ರಶ್ನೆ 29, ಆಮ್ಲಜನಕ ಕಂಡುಹಿಡಿದವರು ಯಾರು? ಪ್ರಿಸ್ಟೆ. ಪ್ರಶ್ನೆ 30, ಗಾಳಿಯ ಆರ್ದ್ರತೆ ಅಳೆಯಲು ಡ್ಯಾಶ್ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಹೈಗ್ರೋಮೀಟರ್. ಪ್ರಶ್ನೆ 31, ಹೈಗ್ರೋಮೀಟರ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸೈಕೋಮೀಟರ್. ಪ್ರಶ್ನೆ 32, ಯಾವುದರ ವಯಸ್ಸು ಪತ್ತೆಗೆ C14 ಪರೀಕ್ಷೆ ನಡೆಸುತ್ತಾರೆ? ಇದು ಸರಿಯಾದ ಉತ್ತರ ಪಳೆಯುಳಿಕೆಗಳ ವಯಸ್ಸನ್ನು ಪತ್ತೆಗೆ. ಪ್ರಶ್ನೆ 33, ಕೋಬಾಲ್ಟ್
60ಯನ್ನು ಯಾವ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕ್ಯಾನ್ಸರ್. ಪ್ರಶ್ನೆ 34 ಡ್ಯೂರಾಲ್ಯೂಮಿನಿಯಂ ಲೋಹವನ್ನು ಯಾವುದರ ತಯಾರಿಕೆಯಲ್ಲಿ ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ವಿಮಾನ. ಪ್ರಶ್ನೆ 35 ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಸಿ. ಪ್ರಶ್ನೆ 36 ರಿಕೆಟ್ಸ್ ರೋಗ ಯಾವುದರಲ್ಲಿ ಕಂಡುಬರುವುದು? ಇದಕ್ಕೆ ಸರಿಯಾದ ಉತ್ತರ ಮಕ್ಕಳಲ್ಲಿ. ಪ್ರಶ್ನೆ 37 ಕಾಮನ ಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗಿರುವ ಬಣ್ಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೇರಳೆ. ಪ್ರಶ್ನೆ 38 ಕಾಮನ್ ಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗಿರುವ ಬಣ್ಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೆಂಪು. ಪ್ರಶ್ನೆ 39 ಆಲೂಗಡ್ಡೆ ಯಾವುದರ ರೂಪಾಂತರವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬೇರು. ಪ್ರಶ್ನೆ 40 ಮಾನವನ ದೇಹದ ಉದ್ದವಾದ ಮೂಳೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ತೊಡೆ ಮೂಳೆ, ಫಿಮರ್ ಅಂತ ಕರಿತೀವಿ. ಪ್ರಶ್ನೆ 41 ವಯಸ್ಕರಲ್ಲಿ ಕೆಂಪು ರಕ್ತ ಕಣಗಳು ಹುಟ್ಟುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಸ್ಥಿ ಮಜ್ಜೆ. ಪ್ರಶ್ನೆ 42 ಲಿವರ್ ಅಂದರೆ ಯಕೃತ್ನಲ್ಲಿ ಸಂಗ್ರಹವಾಗುವ ವಿಟಮಿನ್ ಯಾವುದು? ಎ ಮತ್ತು ಡಿ. ಸ್ನೇಹಿತರೆ, ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರಶ್ನೆ 43 ರಿಕೆಟ್ಸ್ ರೋಗ ತಗುಲುವ ಅಂಗ ಯಾವುದು ಅಥವಾ ತುತ್ತಾಗುವ ಅಂಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೂಳೆ. ಪ್ರಶ್ನೆ 44 ವೈರಸ್ಗಳು ಡ್ಯಾಶಿಂದ ರೂಪುಗೊಂಡಿರುತ್ತವೆ? ಇದಕ್ಕೆ ಸರಿಯಾದ ಉತ್ತರ RNA. ಪ್ರಶ್ನೆ 45 ತಾಮ್ರ ಮತ್ತು ತವರದ ಮಿಶ್ರಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕಂಚು. ಪ್ರಶ್ನೆ 46 ತಾಮ್ರ ಮತ್ತು ಸತ್ತುಗಳ ಮಿಶ್ರಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಹಿತ್ತಾಳೆ. ಪ್ರಶ್ನೆ 47 LPGಯಲ್ಲಿರುವ ಪ್ರಮುಖ ಅನಿಲಗಳು ಯಾವ್ಯಾವು? ಬ್ಯೂಟೇನ್ ಮತ್ತು ಪ್ರೋಪೇನ್. ಪ್ರಶ್ನೆ 48 ಚೆಲುವೆ ಪುಡಿಯ ರಾಸಾಯನಿಕ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಪ್ರಶ್ನೆ 49 ವನಸ್ಪತಿ ತುಪ್ಪ ತಯಾರಿಕೆಯಲ್ಲಿ ಬಳಸುವ ಅನಿಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜಲಜನಕ. ಪ್ರಶ್ನೆ 50 ಕಾಯಿಗಳನ್ನು ಹಣ್ಣು ಮಾಡಲು ಬಳಸುವ ರಾಸಾಯನಿಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಎಥಲಿನ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 51 ಆಳಸಾಗರದಲ್ಲಿ ಉಸಿರಾಟಕ್ಕೆ ಆಮ್ಲಜನಕದೊಂದಿಗೆ ಬಳಸುವ ಅನಿಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಾರಜನಕ. ಸ್ನೇಹಿತರೆ, ದಯವಿಟ್ಟು ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಕ್ಲಾಸಸ್ ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರಶ್ನೆ 52 ಭೂಚಿಪ್ಪಿನಲ್ಲಿ ಅಧಿಕವಾಗಿರುವ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ. ಪ್ರಶ್ನೆ 53 ಹಾರುವ ಬಲೂನ್ಗಳಲ್ಲಿ ಬಳಸುವ ಅನಿಲ ಯಾವುದು? ಹೀಲಿಯಂ. ಪ್ರಶ್ನೆ 54 ಪರಿಶುದ್ಧವಾದ ಕಬ್ಬಿಣ ಯಾವುದು? ಮ್ಯಾಗ್ನೆಟೈಟ್. ಪ್ರಶ್ನೆ 55 ಅಗ್ನಿಶಾಮಕಗಳಲ್ಲಿ ಬಳಸುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 56 ಮೃದು ಪಾನೀಯಗಳಲ್ಲಿ ಬಳಸುವ ಅನಿಲ ಯಾವುದು? ಕಾರ್ಬೋನಿಕ್ ಆಮ್ಲ. ಪ್ರಶ್ನೆ 57 ಹಣ್ಣಿನ ರಸ ಸಂರಕ್ಷಿಸಲು ಬಳಸುವ ರಾಸಾಯನಿಕ ಯಾವುದು? ಸೋಡಿಯಂ ಬೆಂಜೋಯಿಟ್. ಪ್ರಶ್ನೆ 58 ಆತ್ಮಹತ್ಯಾ ಚೀಲಗಳೆಂದು ಡ್ಯಾಶ್ಗಳನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಲೈಸೋಸೋಮ್. ಪ್ರಶ್ನೆ 59 ವಿಟಮಿನ್ ಎ ಕೊರತೆಯಿಂದ ಬರುತ್ತದೆ ಡ್ಯಾಶ್? ಇದಕ್ಕೆ ಸರಿಯಾದ ಈರುಳು ಕುರುಡುತನ, ನೈಟ್ ಬ್ಲೈಂಡ್ನೆಸ್ ಅಂತ ಹೇಳಿ ಕರಿತೀವಿ. ಪ್ರಶ್ನೆ 60 ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗಳಗಂಡ ಅಥವಾ ಗೈಟರ್. ಸ್ನೇಹಿತರೆ, ಇಲ್ಲಿಗೆ ಸಾಮಾನ್ಯ ವಿಜ್ಞಾನ ಟಾಪ್ 60 ಕ್ವಶನ್ಗಳನ್ನು ನೋಡಿದ್ವಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವೆಲ್ಲ. ಸೊ ನಿಮಗೆ ಇದರ PDF ಬೇಕಾದಲ್ಲಿ ಫಸ್ಟಿಗೆ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. PDF ಲಭ್ಯವಿದೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.